ನಾವೀಗ ಎಲ್ಲ ಬಗೆಯ ಜನರನ್ನು ಕೂಡ ನಾವು ಮಾತಾಡ್ಸಿದ್ದೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳಂದರೆ ಯೂತ್ಸು ಯಾರ ಪರವಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ನಾವೀಗ ಇದೇ ತಮಿಳುನಾಡಿರುವಂಥ ಕಾಲೇಜ್ ಬಳಿ ಇದ್ದೀನಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ನು ಮಾತಾಡ್ಸೋಣ. ಮೇಡಮ್, ಈ ಬಾರಿ ನಿಮ್ಮ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ, ಯಾರಿಗೆ ಹೆಚ್ಚು ಒಲವಿದೆ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನು ಟಿವಿಗೆ ಸಪೋರ್ಟ್ ಮಾಡ್ತೀನಿ. ಯಾಕೆ? ನನಗೆ ವಿಜಯ್ ಫೇವ್ರೇಟು ಅಷ್ಟೇ. ನನಗೆ ವಿಜಯ್ ಬರಬೇಕು ಸಿ ಎಮ್ ಆಗ, ಅಷ್ಟದ. ವಿಜಯ್ ಸಿ ಎಮ್ ಆಗಿ ಬರಬೇಕು. ನನಗೆ ವಿಜಯ್ ಫೇವ್ರೇಟ್ ಆ್ಯಕ್ಟರ್, ಅದು ಮಟ್ಟು. DMK ಫ್ರೀ ಫ್ರಿಜ್ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ದುಡ್ಡು ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಸೇಫ್ಟಿದ ಬೇಕು, ಫ್ರೀ ಆಗಿ ಏನು ಬೇಡ, ಸೇಫ್ಟಿ ಇರಬೇಕು ಅಷ್ಟದ. ಫ್ರೀ ಏನಕ್ಕೆ ಫ್ರೀ ಅಲ್ಲ, ನಾವು ಕಾಸು ಕೊಡ್ತೀವಿ ಇಸ್ಕೊಂತೀವಿ, ಫ್ರೀ ಬೇಡ, ನಮ್ಗೆ ಸೇಫ್ಟಿ ಐತೆ ಸಾಕು. ಸೊ ನಿಮ್ಮ ಅಭಿಪ್ರಾಯ ಏನು? ಯಾರು ಗೆಲ್ಲಬೇಕು ಈ ಸಲ ಇರೋರೇ ಬರಬೇಕು ಸರ್, ಯಾಕಂದರೆ ಅವರು ತುಂಬ ನಮ್ಗೆ ಮಾಡಿದ್ದಾರೆ ಸರ್. ಇವಾಗ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ನಮಗೆ, ಮಂತ್ಲಿ 1000 ಬರ್ತಾ ಇದೆ ನನಗೆ. ಸೊ ನಾನು ಇವ್ರಿಗೆ ಸರ್ ಓಟ್ ಹಾಕೋದು. ಇದೇ 23ನೇ ತಾರೀಕು ಎಲೆಕ್ಷನ್ ಆಗ್ತಿದೆ. ಅಂದರೆ ಇಲ್ಲಿ ಅಂದರೆ ನೀವು ಯಾರಿಗೂ ಓಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಯಾರು ಗೆದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಮ್ಮ? ಟಿವಿಗೆ ಹಾಕೋಣ ಅಂದರೆ ಇದ್ದೀನಿ. ಮತ್ತು ಏನಂದರೆ ಅವ್ರು ನನ್ನ ಫ್ಯಾನ್, ಅವ್ನ ಫ್ಯಾನ್ ನಾನು. ಹಾಗಾದರೆ ಅವ್ರು ಏನೋ ಒಳ್ಳೇದು ಮಾಡ್ತಾರೆ ಮತ್ತು ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಹಾಕೋಣ ಅಂತ ಇದ್ದೀನಿ. ಈ ಬಾರಿ ಯಾರು ಗೆಲುವು ಸಾಧಿಸ್ಬೋದು? ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಸರ್? ಸರ್, ನಾವು ಸಪೋರ್ಟು ಒಂದು ಪಬ್ಲಿಕ್ನಾಗ ಏನೂ ಹೇಳೋಕ್ಕಾಗಲ್ಲ. ಆ್ಯಕ್ಚುಲ್ ಬಂದು ಹೇಳ್ಬೇಕಂದ್ರೆ ಏನು ಫ್ರೀ ಕೊಡ್ಕೊಡು ತಮಿಳ್ನಾಡಾಗ. ಫ್ರೀ ಕೊಡ್ದಿರಿದ್ದೆ ನಮ್ಮ ತಮಿಳ್ನಾಡು ಚೆಂದ ಮೇಲಕ್ಕೆ ಬರ್ತದೆ. ಇವತ್ತು ಎಲ್ಲ ಫ್ರೀ ಕೊಟ್ಟು ಎಲ್ಲ ಬಂದು ನಾಶನೇದ ಆಗ್ತದೆ ಇದು ನಾಡು. ಅದು ಫ್ರೀ ಇಲ್ದಿರ ಯಾರು ಚೆಂದ ಮಾಡ್ತಾರೆ ಅವ್ರು ಗೆದ್ದೆ ಒಳ್ಳೆಯ ಸರ್. BJP ಬಂದು BJP ಬಂದು ಸಪ್ರೇಟಾಗಿ ನಿಲ್ಲಿಲ್ಲ, ಅಲೆನ್ಸ್ ಇದೆ. ಏನಕ್ಕೆ ಮಾಡ್ಬೇಕು? ಅವರು ಇವಾಗ ನೋಡಿ TVK ಅಲೆನ್ಸ್ ಅವ್ರು ಸಪ್ರೇಟ್ ಆಗಿದ್ದಾರೆ. ಇದು ಎಲ್ಲ ಹುಲ್ಲಾಗಿ ಹಲಸಿನಕಾಯಿ ಬಂದಾಗ ಏನು ಮಾಡೋಕ್ಕಾಗಲ್ಲ ಸರ್, ಇದ್ದ ರೀಸನ್. ಈಗ ನಮ್ಮ ಜೊತೆಗೆ ಯೂತ್ ಮತದಾರರು ಕೂಡ ಈಗ ತಮಿಳ್ನಾಡಲ್ಲಿ ಇದ್ದಾರೆ. ಸರ್, ನೀವು ಎಷ್ಟೇ ಬಾರಿ ಓಟ್ ಹಾಕ್ತಿದ್ದ ಈ ಸತಿ? 3rd ಟೈಮ್ ಆಗ್ತಾ ಇದ್ದೀನಿ. ಓಕೆ, ಯಾವ್ಯಾವ ರಾಜಕಾರಣಿಗಳನ್ನ ನೋಡ್ಕೊಂಡು ಬಂದಿರೋದು ನೀವು ಕಳೆದ 2 ವರ್ಷದಲ್ಲಿ? DMK, ADMK, BJP ಎಲ್ಲರೂ ನೋಡಿದ್ದೀನಿ. ಬಟ್ ಈ ಸತಿ ಒಂದು ಚೇಂಜ್ ಬರಬೇಕೋಸ್ಕರ ನಾವು TVK ಒಂದು ಆಪ್ಷನ್ ಚಾಯ್ಸ್ ನೋಡ್ತಾ ಇದ್ದೀರಿ. ಸೊ ಈ ಸತಿ TVK ಗೆಲ್ಲಕ್ಕೆ ಚಾನ್ಸ್ ಇದೆ ಸರ್. ಈ ಬಾರಿ ತಮಿಳ್ನಾಡಿನಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಸರ್? ಇಲ್ಲಿ ADMK, DMK ಭಾಳ ಚೆನ್ನಾಗೈತೆ. ಇದ್ರೇನು ಇವರು ಬಂದಿರೋದಕ್ಕೆ, ವಿಜಯ್ ಅವರು ಬಂದಿದ್ದಕ್ಕೆ ಸ್ವಲ್ಪ ಇಬ್ಬರಿಗೆ ಏಟಾಗುತ್ತೆ. ಈಗ ತಮಿಳ್ನಾಡಿನಲ್ಲಿ ಚುನಾವಣೆ ಇದೆ, 23ನೇ ತಾರೀಕು ನಡೀತಾ ಇದೆ. ಇಲ್ಲಿ ಜನ ಯಾವ ಪಕ್ಷದ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ? ನೀವು ಯಾರಿಗೆ ಮತ ಹಾಕಬೇಕು ಅಂತಿದ್ರಿ ಈ ಸಲ? ನಾವು ಇವರು ಸ್ಟಾಲಿನ್ ಅವರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಆಗಬೇಕಂತ, DMKಗೆ ಆಗಬೇಕಂತ ನೋಡ್ತಾ ಇದ್ದೀವಿ. ಇದಾಗಿತ್ತು ತಮಿಳುನಾಡಿನ ಗ್ರೌಂಡ್ ರಿಪೋರ್ಟ್. ನನ್ನ ಓಟು ನನ್ನ ಮಾತು. ಜನರ ತೀರ್ಪು ಏನು ಅನ್ನೋದು ಮೇ 4ನೇ ತಾರೀಕು ಹೊರಬೀಳಲಿದೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಂಚರಾಜ್ಯಗಳ ಚುನಾವಣೆಗಳ ವಿಶೇಷ ನ್ಯೂಸ್ ಕವರೇಜ್ಗಾಗಿ ನೇರ ದಿಟ್ಟ ನಿರಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.